ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಹುರಿದಕ್ಕಿ ತಂಬಿಟ್ಟು ಮಾಡ್ತಾ ಇದ್ದೀನಿ. ಈ ತಂಬಿಟ್ಟು ಕೆಲವರು ಸುಲಭವಾಗಿ ಮಾಡ್ತಾರೆ, ಕೆಲವರಿಗೆ ಮಾಡೋಕ್ಕೆ ಬರೋದಿಲ್ಲ. ಅಂಥವರು ಈ ವಿಡಿಯೋ ನೋಡಿ ಸುಲಭವಾಗಿ ತಂಬಿಟ್ಟು ಮಾಡ್ಕೋಬೋದು. ಬನ್ನಿ ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಹುರಿದಕ್ಕಿ ತಂಬಿಟ್ಟು ಮಾಡೋದಕ್ಕೆ ಈ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ ಸುಮಾರು ಒಂದು 300 ಗ್ರಾಮ್ ಅಷ್ಟಿದೆ. ಮತ್ತು ಬೆಲ್ಲನೂ ಸಹ ತೊಗೊಂಡಿದ್ದೀನಿ. ಇದನ್ನು 350 ಗ್ರಾಮ್ ಅಷ್ಟಿದೆ. ಒಂದು 7-8 ಚಮಚದಷ್ಟು ಕಟ್ ಮಾಡಿರೋ ಕೊಬ್ಬರಿ, 150 ಗ್ರಾಮ್ ಹುರಿಗಡಲೆ ಅಂದರೆ ಹತ್ತತ್ರ 1 ಕಪ್ಪಷ್ಟು, ಇದೊಂದು 4 ಚಮಚ ಎಳ್ಳು, ಏಲಕ್ಕಿ, ಸೋಂಪನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹುರಿದಕ್ಕಿ ತಂಬಿಟ್ಟು ಮಾಡುವ ವಿಧಾನ ನೋಡೋಣ. ಈಗ ಗ್ಯಾಸ್ ಹಚ್ಚಿಸ್ಕೊಂಡು ಉರಿನ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದಿದೆ. ಈಗ ಅಕ್ಕಿನ ಹುರ್ಕೊಳ್ಳೋಣ. ಅಕ್ಕಿ ಬಣ್ಣ ಬಿಡೋ ತನಕನೂ ಕೈ ಆಡಿಸ್ತಾನೆ ಇರಬೇಕು. ಒಂಥರ ಗೋಲ್ಡನ್ ಕಲರ್ ಬರುತ್ತೆ ಅಕ್ಕಿ ಫ್ರೈ ಆಗಿ ಚೆನ್ನಾಗಿ ಹುರಿದ್ರೆ. ಅಲ್ಲಿ ತನಕ ಕೈ ಬಿಡದೆ ಕೈ ಆಡಿಸ್ಕೊಂಡು ಅಕ್ಕಿ ಹುರಿಬೇಕು. ಈಗ ಅಕ್ಕಿ ಚೆನ್ನಾಗಿ ಹುರಿದಿದೆ ನೋಡಿ, ಈ ಥರ ಆಗುತ್ತೆ. ಕಲರ್ ಚೇಂಜ್ ಆಗಿದೆ ಅಕ್ಕಿದು. ಇದನ್ನು ಒಂದು ತಟ್ಟೆಗೆ ಆರಕ್ಕೆ ತೆಗೆದು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಒಂದು ತಟ್ಟೆಗೆ ಆರಕ್ಕೆ ತೆಗೆದಿದ್ದೀನಿ. ಇದು ಆರಿದ ಮೇಲೆ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಕಡಲೆ ಬೀಜ ಹುರ್ಕೊಳ್ಳೋಣ. ಇದು ಹುರಿವಾಗ್ಲೂ ಗ್ಯಾಸ್ ಫ್ಲೇಮ್ನ ಲೋ ಆಗಿ ಇಟ್ಕೊಂಡು ಹುರ್ಕೋಬೇಕು. ಕಡಲೆ ಬೀಜ ಈಗ ಚೆನ್ನಾಗಿ ಹುರಿದಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಆರಕ್ಕೆ ತೆಗಿಯೋಣ. ಈಗ ಎಳ್ಳು ಹುರ್ಕೊಳ್ತಾ ಇದ್ದೀನಿ. ಈಗ ಎಳ್ಳು ಸಹ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ. ಹುರಿಗಡಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಹೆಚ್ಚಿಗೆ ಏನು ಹುರಿಯೋದು ಬೇಕಿಲ್ಲ. ಇದು ಸ್ವಲ್ಪ ಬಿಸಿ ಆದರೆ ಸಾಕು. ಹುರಿಗಡಲೆ ಸಹ ಬೆಚ್ಚಗಾಗಿದೆ, ಸಾಕು ಇಷ್ಟಿದು. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈ ಕೊಬ್ಬರಿನೂ ಸಹ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಇದು ಹೆಚ್ಚಿಗೆ ಏನು ಹುರಿಬೇಕಾಗಿಲ್ಲ, ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕೊಬ್ಬರಿ ಸಹ ಬೆಚ್ಚಗಾಗಿದೆ. ಇದನ್ನು ಸಹ ಒಂದು ಬಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈಗ ಅಕ್ಕಿ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಇದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸಣ್ಣ ನುಣ್ಣಿಗೆ ಪುಡಿ ಮಾಡ್ಕೊಂಬರ್ತೀನಿ. ನುಣ್ಣಿಗೆ ಮಾಡ್ಕೋಬೇಕು. ಈಗ ಪುಡಿ ಮಾಡಿದ ಅಕ್ಕಿನ ಈ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಹುರಿಗಡಲೆನ ಹಾಕ್ತಾಯಿದ್ದೀನಿ, ಉಂಡೆ ಹುರಿಗಡಲೆ. ಮತ್ತು ಕೋರ್ಸಾಗಿ ಪುಡಿ ಮಾಡ್ಕೊಂಡಿರೋ ಹುರಿಗಡಲೆ ಪುಡಿ ಹಾಕ್ತಾಯಿದ್ದೀನಿ. ಎಳ್ಳೂ ಸೇರಿಸ್ತಾ ಇದ್ದೀನಿ. ಮತ್ತು ಕೊಟ್ಟು ಮಾಡಿರೋ ಕೊಬ್ಬರಿ, ಇದು ಏಲಕ್ಕಿ, ಒಂದು 4 ಏಲಕ್ಕಿ, ಒಂದು 1/4 ಚಮಚ ಸೋಂಪು ಹಾಕಿ ಕುಟ್ಟಿ ಪುಡಿ ಮಾಡಿದ್ದು ಸೇರಿಸ್ತಾ ಇದ್ದೀನಿ. ಕಡಲೆ ಬೀಜ ಕೂಡ ದಪ್ಪಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಒಂದು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಡ್ತೀನಿ. ಈಗ ಇದು ಬೆಲ್ಲ ಕರಗಿಸ್ಕೊಳ್ಳೋಣ. ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಬೆಲ್ಲ ಕರಗಿಸೋಕ್ಕೆ ಇಡ್ತಾಯಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಳಿಸ್ಕೊಂಡಿದ್ದೀನಿ, ನೀರು ಫುಲ್ಲು ಹಾಕಿಲ್ಲ. ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗೋಗ್ಬೇಕು, ಪಾಕ ಬರಬೇಕಂತೇನಿಲ್ಲ. ಸ್ವಲ್ಪ ಕೈಗೆ ಅಂಟಿದಷ್ಟಾದರೆ ಸಾಕು. ಒಂದೆಳೆ ಪಾಕನೂ ಬೇಕಿಲ್ಲ. ಒಂದು ಸ್ವಲ್ಪ ಸೋಸ್ಕೊಳ್ತಾ ಇದ್ದೀನಿ ಬೆಲ್ಲನ. ಏನಾದರೂ ಕಡ್ಡಿ ಕಸ ಕಲ್ಲು
ಮಣ್ಣು ಏನಾದ್ರು ಇದ್ರೆ ಅಂತ. ಸೋಸಿದ ಬೆಲ್ಲದ ನೀರನ್ನ ಮತ್ತೆ ಬಾಣಲೆಗೆ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಿದೆ. ತಂಬಿಟ್ಟು ಮಿಶ್ರಣನ ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಉರಿ ಆಫ್ ಮಾಡಿಬಿಡ್ತೀನಿ. ಇದು ಒಂದು ಸ್ವಲ್ಪ ಆರಬೇಕು. ಅಲ್ಲಿ ತನಕ ಸ್ವಲ್ಪ ಮುಚ್ಚಿಡ್ತೀನಿ. ಆರಿದ್ಮೇಲೆ ಉಂಡೆ ಕಟ್ಟೋದು. ತಂಬಿಟ್ಟು ಮಿಶ್ರಣ ಎಲ್ಲ ತಣ್ಣಗಾಗಿದೆ. ಉಂಡೆ ಕಟ್ಕೊಳ್ಳೋಣ. ನೀರು ಕೈ ಮಾಡಿಕೊಂಡು ಹುರಿದಕ್ಕೆ ತಂಬಿಟ್ಟು ರೆಡಿಯಾಗಿದೆ. ಎಲ್ಲ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.